ಕರ್ನಾಟಕ ಕ್ರಾಂತಿ ಮೇಲೆ ಬಿಹಾರ ಫಲಿತಾಂಶ ಗ್ರಹಣ. ಬಿಹಾರ ಸೋಲಿನ ಬೆನ್ನಲ್ಲೇ ಹೈಕಮಾಂಡ್ ಮೌನಕ್ಕೆ ಶರಣಾಗೋ ಸಾಧ್ಯತೆಗಳು ದಟ್ಟ. ಬದಲಾವಣೆ ಬೆಂಕಿಗೆ ಹೈಕಮಾಂಡ್ ಕೈ ಹಾಕೋದು ಅನುಮಾನ. ಕರ್ನಾಟಕ ಕ್ರಾಂತಿ ಮೇಲೆ ಬಿಹಾರ ಚುನಾವಣೆಯ ಫಲಿತಾಂಶದ ಪ್ರಭಾವ ಕಾಣೋಕೆ ಪ್ರಾರಂಭ ಆಗತ್ತೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಹೈಕಮಾಂಡ್ ವೀಕ್ ಆಯಿತು, ಸಿದ್ದರಾಮಯ್ಯನವರು ಸ್ಟ್ರಾಂಗ್ ಆದ್ರು. ಬಹುತೇಕ ಇವತ್ತು ಬೆಳಗಿನಿಂದ ನಮ್ಮ ಪ್ಯಾನೆಲ್ನಲ್ಲಿದ್ದ ಪೊಲಿಟಿಕಲ್ ಅನಲಿಸ್ಟ್ಗಳು ಹೇಳ್ತಾ ಇದ್ದಿದ್ದು ಹೀಗೇನೆ. ಹೀಗಾಗಿ ಬಿಹಾರ ಚುನಾವಣಾ ರಿಸಲ್ಟ್ನಿಂದ ಸಿದ್ದರಾಮಯ್ಯನವರು ನಿರಾಳ ಅಂತ. ಖಂಡಿತ ಸ್ಮಿಕಾ, ಯಾಕಂತಂದ್ರೆ ಈಗಾಗಲೇ ಏನು ರಾಜಕೀಯ ಲೆಕ್ಕಾಚಾರದ ಪ್ರಕಾರ ಬಿಹಾರದಲ್ಲಿ ಒಂದು ವೇಳೆ ಕಾಂಗ್ರೆಸ್ ಅಥವಾ ಏನು ಒಂದು ಮೈತ್ರಿಕೂಟ ಏನಾದರೂ ಗೆದ್ದಿದ್ದೇ ಆದಲ್ಲಿ ಸೊ ರಾಜ್ಯ ಕಾಂಗ್ರೆಸ್ನಲ್ಲಿ ಬದಲಾವಣೆ ಆಗುತ್ತೆ. ಕಾರಣ ಅಂತಂದ್ರೆ ಇಲ್ಲಿ ಕೂಡ ಏನು ಡಿ ಕೆ ಶಿವಕುಮಾರ್ ನಾನು ಕೂಡ CM ಆಗಬೇಕು ಅನ್ನುವಂಥ ಒಂದಷ್ಟು ವಿಚಾರಗಳನ್ನ ಚರ್ಚೆಯನ್ನ ಮಾಡ್ತಾ ಇದ್ರು. ಆದರೆ ಈಗ ಆ ಒಂದು ಫಲಿತಾಂಶ ಉಲ್ಟಾ ಆಗಿದೆ. ಸೊ ಹೀಗಾಗಿ ಸಿದ್ದರಾಮಯ್ಯನವರ ಒಂದು ಕುರ್ಚಿ ಭದ್ರವಾಗಿದೆ. ಯಾಕಂತಂದ್ರೆ ಸಿದ್ದರಾಮಯ್ಯನವರು ಬಹಳ ಏನು ಅಹಿಂದ ನಾಯಕ ಅನ್ನುವಂಥದ್ದು. ಆದರೆ ಬಿಹಾರದಲ್ಲಿ ಆ ಒಂದು ಅಹಿಂದ ಪಾಲಿಟಿಕ್ಸ್ ಅನ್ನ ಕಾಂಗ್ರೆಸ್ ಎಕ್ಸ್ಪೆಕ್ಟ್ ಮಾಡಿತ್ತು. ಆದರೆ ಅದೆಲ್ಲವೂ ಕೂಡ ಉಲ್ಟಾ ಆಗಿದೆ. ಯಾದವರು ಕೂಡ ಸೇರಿದಂತೆ ಎಲ್ಲರೂ ಕೂಡ ಬಿಜೆಪಿಯ ಅಥವಾ NDA ಮೈತ್ರಿಕೂಟವನ್ನ ಬೆಂಬಲಿಸಿರ್ತಕ್ಕಂಥದ್ದು. ಏನು ಒಂದಷ್ಟು ನಿರೀಕ್ಷೆಗಳಿತ್ತು, 160-170ವರೆಗೂ ಕೂಡ NDA ಗೆಲ್ಲುವ ಸಾಧ್ಯತೆ ಇದೆ ಅಂತೆ. ಆದರೆ ನಿರೀಕ್ಷೆಗಳನ್ನ ಮೀರಿ ಅತಿ ಹೆಚ್ಚಾಗಿ NDA ಕೂಟಕ್ಕೆ ಗೆಲುವು ಸಿಕ್ಕಿರ್ತಕ್ಕಂಥದ್ದು. ಬಿಜೆಪಿ ಮತ್ತು ಏನು JDU ಎರಡೂ ಪಕ್ಷಗಳು ಬಹಳ ದೊಡ್ಡ ಮಟ್ಟದಲ್ಲಿ ಸಾಧನೆಯನ್ನ ಮಾಡಿರ್ತಕ್ಕಂಥದ್ದು. ಸೊ ಇವರಿಗೂ ಬಹಳ ದೊಡ್ಡ ಮಟ್ಟದಲ್ಲಿ ಬಿಹಾರದಲ್ಲಿ ಈ ರೀತಿಯಾದಂತಹ ಸಾಧನೆ ಮಾಡಿದಂತ ಪಕ್ಷಗಳು ಇರಲಿಲ್ಲ. ಆದರೆ ಈ ಎರಡೂ ಮೈತ್ರಿಕೂಟಗಳು ಬಹಳ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿದೆ. ಆದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಈ ವಿಚಾರವಾಗಿ ಒಂದಷ್ಟು ಬದಲಾವಣೆಗಳಾಗಬೇಕು ಅಂತ ಏನಿತ್ತು, ಸೊ ಇದು ಉಲ್ಟಾ ಆಗ್ತಾ ಇದೆ. ಸೊ ಹೀಗಾಗಿ ನಾಳೆ CM ಮತ್ತು DCM ಇಬ್ರು ಕೂಡ ದೆಹಲಿಗೆ ಹೋಗ್ತಾ ಇದ್ರು. ರಾಹುಲ್ ಗಾಂಧಿ ಜೊತೆಯಲ್ಲಿ ಚರ್ಚೆಯನ್ನ ಮಾಡಿ ನಮ್ಮ ಒಂದು ಖಾತೆಗಳನ್ನ ಅಥವಾ ನನಗೆ CM ಸ್ಥಾನ ಕೊಡಿ ಅನ್ನುವಂಥ ಮಾತನ್ನ ರಾಹುಲ್ ಗಾಂಧಿ ಬಳಿ ಚರ್ಚೆಯನ್ನ ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಅನ್ಕೊಂಡಿದ್ರು. ಆದರೆ ಇದೆಲ್ಲವೂ ಕೂಡ ಉಲ್ಟಾ ಹೊಡಿತಾ ಇದೆ. CM ಸಿದ್ದರಾಮಯ್ಯನವರ ಕುರ್ಚಿ ಶಾಶ್ವತವಾಗಿ ಭದ್ರವಾಗ್ತಾ ಇದೆ. ಸೊ ಅವರೇ ಒಂದು ವೇಳೆ ಬಿಟ್ಕೊಟ್ಟಿದ್ದೆ ಅದಲ್ಲಿ ಮಾತ್ರ DCM ಡಿ ಕೆ ಶಿವಕುಮಾರ್ CM ಆಗ್ತಾರೆ. ಅದನ್ನು ಹೊರತುಪಡಿಸಿದ್ರೆ ಸಿದ್ದರಾಮಯ್ಯನವರೇ CM ಆಗಿರ್ತಾರೆ. ಯಾಕಂತಂದ್ರೆ ಈಗಾಗಲೇ ಪದೇ ಪದೇ ಹೇಳ್ತಾ ಇದ್ದಾರೆ 5 ವರ್ಷ ನಾನೇ CM ಅನ್ನುವಂಥದ್ದು. ಸೊ ಹೀಗಾಗಿ ಏನ್ ನವೆಂಬರ್ ಕ್ರಾಂತಿ ಆಗುತ್ತೆ, ಬಿಹಾರ ಚುನಾವಣೆ ಆದ ಬಳಿಕ ಏನೋ ಕರ್ನಾಟಕದಲ್ಲಿ ಕಾಂಗ್ರೆಸ್ನಲ್ಲಿ ಬದಲಾವಣೆ ಆಗುತ್ತೆ ಅಂತ ಒಂದಷ್ಟು ನಿರೀಕ್ಷೆಗಳೇನಿತ್ತು ಅದೆಲ್ಲವೂ ಕೂಡ ಈಗ ಹುಸಿ ಆಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ನಿರೀಕ್ಷೆಗಳು ಉಲ್ಟಾ ಆಗಿರೋದ್ರಿಂದ ಕಾಂಗ್ರೆಸ್ನಲ್ಲಿ ಮತ್ಯಾವಾಗ ಅಂದ್ರೆ ಈ ನವೆಂಬರ್ ಕ್ರಾಂತಿ ಸಂಕ್ರಾಂತಿಗೆ ಮುಂದೂಡಿದ್ಯಾ ಅನ್ನುವಂಥದ್ದು ಕೂಡ ಚರ್ಚೆಗೆ ಆಗ್ತಾ ಇದೆ. ಸೊ ಹೀಗಾಗಿ ಒಂದು ವೇಳೆ ಆದ್ರೆ ಜನವರಿ ಅಥವಾ ಫೆಬ್ರವರಿ ವೇಳೆಗೆ ಈ ಒಂದು ಚರ್ಚೆ ಮತ್ತೆ ಪ್ರಾರಂಭವಾಗಬಹುದು. ಆದ್ರೆ ಈಗ ಸದ್ಯಕ್ಕೆ CM ಸಿದ್ದರಾಮಯ್ಯನವರು ನಿರಾಳ ಆಗಿರ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ಚಂದ್ರಶೇಖರ್ ಮಾಹಿತಿಗಾಗಿ. ಬಿಹಾರದಲ್ಲಿ NDA ಗೆಲುವಿಗೆ HD ಕುಮಾರಸ್ವಾಮಿ ಅಭಿನಂದನೆ ತಿಳಿಸಿದ್ದಾರೆ. ಮೋದಿ, ಅಮಿತ್ ಶಾ, ನಿತೀಶ್ ಶ್ರಮದಿಂದ ಗೆದ್ದಿದೆ ಅಂತ ಹೇಳಿದ್ದಾರೆ. ಮೋದಿ ನಾಯಕತ್ವದಿಂದ NDA ಗೆಲುವು ಸಾಧಿಸಿದೆ. ಬಿಹಾರದ ಜನರು NDAಗೆ ಪ್ರಚಂಡ ಬಹುಮತವನ್ನ ನೀಡಿದ್ದಾರೆ. HD ಕುಮಾರಸ್ವಾಮಿ ಈಗ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಮೋದಿ, ಅಮಿತ್ ಶಾ, ನಿತೀಶ್ ಇವರ ಶ್ರಮದಿಂದ ಈ ಗೆಲುವು ಸಾಧ್ಯ ಆಗಿದೆ ಅಂತ ಕುಮಾರಸ್ವಾಮಿ ಹೇಳಿರೋದು. Under the leadership of Honorable Narendra Modi ji, several leaders, they came together in NDA alliance. Our Home Minister Amit Shah ji, BJP President Nadda ji, then JDU leader and Bihar Chief Minister Nitish Kumar, then Chirag Paswan, then Manji. All are worked together with hard work. People of Bihar, they have blessed them with huge majority. I congratulate the Bihar voters for their decision in this election to strengthen the hands of
Honorable Prime Minister and the development of Bihar. Further, they blessed NDA alliance in this election. Under the leadership of Honorable Narendra Modi ji, several leaders, they came together in NDA alliance. Our Home Minister Amit Shah ji, BJP President Nadda ji, then JDU leader and Bihar Chief Minister Nitish Kumar, then Chirag Paswan, then Manji. All are worked together with hard work. People of Bihar, they have blessed them with huge majority. I congratulate the Bihar voters for their decision in this election to strengthen the hands of Honorable Prime Minister and the development of Bihar. Further, they blessed NDA alliance in this election. Under the leadership of Honorable Narendra Modi ji. ನಿತೀಶ್ ಕುಮಾರ್ ಬಿಹಾರದ ಅತ್ಯಂತ ಜನಪ್ರಿಯ ರಾಜಕಾರಣಿಗಳಲ್ಲಿ ಒಬ್ಬರು, ಅತಿ ಹೆಚ್ಚು ಬಾರಿ ಮುಖ್ಯಮಂತ್ರಿ ಗದ್ದುಗೆ ಏರಿದ ನಾಯಕ ಕೂಡ. ಇದೀಗ ಮತ್ತೆ ಬಿಹಾರ ಕುರುಕ್ಷೇತ್ರದಲ್ಲಿ ಎನ್ಡಿಎ ಕಮಾಲ್ ಮಾಡಿದ್ದು ನಿತೀಶ್ 10ನೇ ಬಾರಿ ಸಿಎಂ ಕುರ್ಚಿ ಏರೋಕೆ ಸಿದ್ಧರಾಗಿದ್ದಾರೆ. ಈ ಬಗ್ಗೆ ಒಂದು ರಿಪೋರ್ಟ್. ಕರ್ನಾಟಕ ಕ್ರಾಂತಿ ಮೇಲೆ ಬಿಹಾರ ಫಲಿತಾಂಶ ಗ್ರಹಣ. ಬಿಹಾರ ಸೋಲಿನ ಬೆನ್ನಲ್ಲೇ ಹೈಕಮಾಂಡ್ ಮೌನಕ್ಕೆ ಶರಣಾಗೋ ಸಾಧ್ಯತೆಗಳು ದಟ್ಟ. ಬದಲಾವಣೆ ಬೆಂಕಿಗೆ ಹೈಕಮಾಂಡ್ ಕೈ ಹಾಕೋದು ಅನುಮಾನ. ಕರ್ನಾಟಕ ಕ್ರಾಂತಿ ಮೇಲೆ ಬಿಹಾರ ಚುನಾವಣೆಯ ಫಲಿತಾಂಶದ ಪ್ರಭಾವ ಕಾಣೋಕೆ ಪ್ರಾರಂಭ ಆಗತ್ತೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಹೈಕಮಾಂಡ್ ವೀಕ್ ಆಯಿತು, ಸಿದ್ದರಾಮಯ್ಯನವರು ಸ್ಟ್ರಾಂಗ್ ಆದ್ರು. ಬಹುತೇಕ ಇವತ್ತು ಬೆಳಗಿನಿಂದ ನಮ್ಮ ಪ್ಯಾನೆಲ್ನಲ್ಲಿದ್ದ ಪೊಲಿಟಿಕಲ್ ಅನಲಿಸ್ಟ್ಗಳು ಹೇಳ್ತಾ ಇದ್ದಿದ್ದು ಹೀಗೇನೆ. ಹೀಗಾಗಿ ಬಿಹಾರ ಚುನಾವಣಾ ರಿಸಲ್ಟ್ನಿಂದ ಸಿದ್ದರಾಮಯ್ಯನವರು ನಿರಾಳ ಅಂತ. ಖಂಡಿತ ಸ್ಮಿಕಾ, ಯಾಕಂತಂದ್ರೆ ಈಗಾಗಲೇ ಏನು ರಾಜಕೀಯ ಲೆಕ್ಕಾಚಾರದ ಪ್ರಕಾರ ಬಿಹಾರದಲ್ಲಿ ಒಂದು ವೇಳೆ ಕಾಂಗ್ರೆಸ್ ಅಥವಾ ಏನು ಒಂದು ಮೈತ್ರಿಕೂಟ ಏನಾದರೂ ಗೆದ್ದಿದ್ದೇ ಆದಲ್ಲಿ ಸೊ ರಾಜ್ಯ ಕಾಂಗ್ರೆಸ್ನಲ್ಲಿ ಬದಲಾವಣೆ ಆಗುತ್ತೆ. ಕಾರಣ ಅಂತಂದ್ರೆ ಇಲ್ಲಿ ಕೂಡ ಏನು ಡಿ ಕೆ ಶಿವಕುಮಾರ್ ನಾನು ಕೂಡ ಸಿಎಂ ಆಗಬೇಕು ಅನ್ನುವಂಥ ಒಂದಷ್ಟು ವಿಚಾರಗಳನ್ನ ಚರ್ಚೆಯನ್ನ ಮಾಡ್ತಾ ಇದ್ರು. ಆದರೆ ಈಗ ಆ ಒಂದು ಫಲಿತಾಂಶ ಉಲ್ಟಾ ಆಗಿದೆ. ಸೊ ಹೀಗಾಗಿ ಸಿದ್ದರಾಮಯ್ಯನವರ ಒಂದು ಕುರ್ಚಿ ಭದ್ರವಾಗಿದೆ. ಯಾಕಂತಂದ್ರೆ ಸಿದ್ದರಾಮಯ್ಯನವರು ಬಹಳ ಏನು ಅಹಿಂದ ನಾಯಕ ಅನ್ನುವಂಥದ್ದು. ಆದರೆ ಬಿಹಾರದಲ್ಲಿ ಆ ಒಂದು ಅಹಿಂದ ಪಾಲಿಟಿಕ್ಸ್ ಅನ್ನ ಕಾಂಗ್ರೆಸ್ ಎಕ್ಸ್ಪೆಕ್ಟ್ ಮಾಡಿತ್ತು. ಆದರೆ ಅದೆಲ್ಲವೂ ಕೂಡ ಉಲ್ಟಾ ಆಗಿದೆ. ಯಾದವರು ಕೂಡ ಸೇರಿದಂತೆ ಎಲ್ಲರೂ ಕೂಡ ಬಿಜೆಪಿಯ ಅಥವಾ NDA ಮೈತ್ರಿಕೂಟವನ್ನ ಬೆಂಬಲಿಸಿರ್ತಕ್ಕಂಥದ್ದು. ಏನು ಒಂದಷ್ಟು ನಿರೀಕ್ಷೆಗಳಿತ್ತು, 160-170ವರೆಗೂ ಕೂಡ NDA ಗೆಲ್ಲುವ ಸಾಧ್ಯತೆ ಇದೆ ಅಂತೆ. ಆದರೆ ನಿರೀಕ್ಷೆಗಳನ್ನ ಮೀರಿ ಅತಿ ಹೆಚ್ಚಾಗಿ NDA ಕೂಟಕ್ಕೆ ಗೆಲುವು ಸಿಕ್ಕಿರ್ತಕ್ಕಂಥದ್ದು. ಬಿಜೆಪಿ ಮತ್ತು ಏನು JDU ಎರಡೂ ಪಕ್ಷಗಳು ಬಹಳ ದೊಡ್ಡ ಮಟ್ಟದಲ್ಲಿ ಸಾಧನೆಯನ್ನ ಮಾಡಿರ್ತಕ್ಕಂಥದ್ದು. ಸೊ ಇವರಿಗೂ ಬಹಳ ದೊಡ್ಡ ಮಟ್ಟದಲ್ಲಿ ಬಿಹಾರದಲ್ಲಿ ಈ ರೀತಿಯಾದಂತಹ ಸಾಧನೆ ಮಾಡಿದಂತ ಪಕ್ಷಗಳು ಇರಲಿಲ್ಲ. ಆದರೆ ಈ ಎರಡೂ ಮೈತ್ರಿಕೂಟಗಳು ಬಹಳ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿದೆ. ಆದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಈ ವಿಚಾರವಾಗಿ ಒಂದಷ್ಟು ಬದಲಾವಣೆಗಳಾಗಬೇಕು ಅಂತ ಏನಿತ್ತು, ಸೊ ಇದು ಉಲ್ಟಾ ಆಗ್ತಾ ಇದೆ. ಸೊ ಹೀಗಾಗಿ ನಾಳೆ CM ಮತ್ತು DCM ಇಬ್ರು ಕೂಡ ದೆಹಲಿಗೆ ಹೋಗ್ತಾ ಇದ್ರು. ರಾಹುಲ್ ಗಾಂಧಿ ಜೊತೆಯಲ್ಲಿ ಚರ್ಚೆಯನ್ನ ಮಾಡಿ ನಮ್ಮ ಒಂದು ಖಾತೆಗಳನ್ನ ಅಥವಾ ನನಗೆ CM ಸ್ಥಾನ ಕೊಡಿ ಅನ್ನುವಂಥ ಮಾತನ್ನ ರಾಹುಲ್ ಗಾಂಧಿ ಬಳಿ ಚರ್ಚೆಯನ್ನ ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಅನ್ಕೊಂಡಿದ್ರು. ಆದರೆ
ಇದೆಲ್ಲವೂ ಕೂಡ ಉಲ್ಟಾ ಹೊಡಿತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ಕುರ್ಚಿ ಶಾಶ್ವತವಾಗಿ ಭದ್ರವಾಗ್ತಾ ಇದೆ. ಸೊ ಅವರೇ ಒಂದು ವೇಳೆ ಬಿಟ್ಕೊಟ್ಟಿದ್ದೆ ಅದ್ರಲ್ಲಿ ಮಾತ್ರ DCM DK ಶಿವಕುಮಾರ್ CM ಆಗ್ತಾರೆ. ಅದನ್ನು ಹೊರತುಪಡಿಸಿದ್ರೆ ಸಿದ್ದರಾಮಯ್ಯನವರೇ CM ಆಗಿರ್ತಾರೆ. ಯಾಕಂತಂದ್ರೆ ಈಗಾಗಲೇ ಪದೇ ಪದೇ ಹೇಳ್ತಾ ಇದ್ದಾರೆ 5 ವರ್ಷ ನಾನೇ CM ಅನ್ನುವಂಥದ್ದು. ಸೊ ಹೀಗಾಗಿ ಏನ್ ನವೆಂಬರ್ ಕ್ರಾಂತಿ ಆಗುತ್ತೆ, ಬಿಹಾರ ಚುನಾವಣೆ ಆದ ಬಳಿಕ ಏನೋ ಕರ್ನಾಟಕದಲ್ಲಿ ಕಾಂಗ್ರೆಸ್ನಲ್ಲಿ ಬದಲಾವಣೆ ಆಗುತ್ತೆ ಅಂತ ಒಂದಷ್ಟು ನಿರೀಕ್ಷೆಗಳೇನಿತ್ತು ಅದೆಲ್ಲವೂ ಕೂಡ ಈಗ ಹುಸಿಯಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ನಿರೀಕ್ಷೆಗಳು ಉಲ್ಟಾ ಆಗಿರೋದ್ರಿಂದ ಕಾಂಗ್ರೆಸ್ನಲ್ಲಿ ಮತ್ಯಾವಾಗ ಅಂದ್ರೆ ಈ ನವೆಂಬರ್ ಕ್ರಾಂತಿ ಸಂಕ್ರಾಂತಿಗೆ ಮುಂದೂಡಿದ್ಯಾ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಸೊ ಹೀಗಾಗಿ ಒಂದು ವೇಳೆ ಆದ್ರೆ ಜನವರಿ ಅಥವಾ ಫೆಬ್ರವರಿ ವೇಳೆಗೆ ಈ ಒಂದು ಚರ್ಚೆ ಮತ್ತೆ ಪ್ರಾರಂಭವಾಗಬಹುದು. ಅಂದ್ರೆ ಈಗ ಸದ್ಯಕ್ಕೆ CM ಸಿದ್ದರಾಮಯ್ಯನವರು ನಿರಾಳಾಗಿರ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ಚಂದ್ರಶೇಖರ್ ಮಾಹಿತಿಗಾಗಿ. ಬಿಹಾರದಲ್ಲಿ NDA ಗೆಲುವಿಗೆ HD ಕುಮಾರಸ್ವಾಮಿ ಅಭಿನಂದನೆ ತಿಳಿಸಿದ್ದಾರೆ. ಮೋದಿ